ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳ ಒಂದು ವಿಶೇಷವಾಗಿ ಅದರಲ್ಲೂ ಕೂಡ ನಾವು ಏನು ಹೇಳುವುದಂದರೆ HST ಅವರ ಬಗ್ಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಇತ್ತು. ಸೊ HSTR ನೋಟಿಫಿಕೇಷನ್ ಯಾವಾಗ ಆಗ್ತದೆ ಮತ್ತು ಯಾವೆಲ್ಲ ಕೆಡರಲ್ಲಿ ವೃಂದದಲ್ಲಿ ಯಾವ್ಯಾವೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂಥ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಇತ್ತು, ಸಮಸ್ಯೆ ಇತ್ತು. ಅದನ್ನು ಈ ಒಂದು ಉತ್ತರದಿಂದ ಪರಿಹಾರ ಆಗಿದೆ ಅನ್ನೋದನ್ನು ನನ್ನ ಅನಿಸಿಕೆ. ಸೊ ನಿನ್ನೆ 16 ಫೆಬ್ರವರಿ 2023ಕ್ಕೆ ಮಾನ್ಯ ಸದಸ್ಯರು ಏನು ಮಾಡಿದರು, ಒಂದು ಶಿಕ್ಷಣ ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಸೊ ಇದರ ವಿಡಿಯೋದ ಮೂಲಕ ನಿಮ್ಮ HSTR ನೇಮಕಾತಿ 2023ಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಗೋಬೇಕಂತದ ಸಮಾಧಾನ ಆಗ್ತೀರಿ. ಪ್ರಶ್ನೆ ಒಂದಿತ್ತು, ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಖಾಲಿ ಇರೋ ಶಿಕ್ಷಕ ಹುದ್ದೆಗಳನ್ನು ಕೇಳಿದ್ದಾರೆ. ಸೊ ಒಟ್ಟು 48,335 ಪ್ರಾಥಮಿಕ ಶಾಲೆಗಳಲ್ಲಿದ್ದರೆ 10,184 ಪ್ರೌಢಶಾಲೆಗಳಲ್ಲಿ ಖಾಲಿ ಇದಾವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಕ್ಲಿಯರ್ ಆಯಿತು. ಸೊ ಟೋಟಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಸ್ಕೂಲಲ್ಲಿ ಇರ್ತಕ್ಕಂಥ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಎಷ್ಟಪ್ಪ ಅಂದರೆ 10,184 ಪೋಸ್ಟ್ ಅಂತ ಹೇಳ್ಬೋದು. ಇನ್ನು ಮುಂದೆ ಕೊಟ್ಟಿದ್ದಾರೆ, ಖಾಲಿ ಇರ್ತಕ್ಕಂಥ ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸರ್ಕಾರ ತೆಗೆದುಕೊಂಡು ಕ್ರಮಗಳೇನಂತ ಕೇಳಿದ್ದಾರೆ. ಸೊ ಫಸ್ಟ್ ಹೇಳಿದ್ದಾರೆ ಅವರು 27,000 ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಈ ವರ್ಷ ಮಾಡಿದ್ದಾರೆ. 15,000 ಪದವೀಧರ ಅಂದರೆ GPSTR ಟೀಚರ್ಸ್ ರಿಕ್ರೂಟ್ಮೆಂಟನ್ನು ಅಂತಿಮ ಹಂತದಲ್ಲಿದೆ, ಫೈನಲ್ ಸ್ಟೇಜಲ್ಲಿ ರಿಕ್ರೂಟ್ಮೆಂಟ್ ಇದೆ ಅಂತ ಕೊಟ್ಟಿದ್ದಾರೆ. ಮುಂದೆ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹೈಸ್ಕೂಲಲ್ಲಿನೂ ಕೂಡ 5,909 ಅತಿಥಿ ಶಿಕ್ಷಕರು ಈಗಾಗಲೇ ನೇಮಕಾತಿಯನ್ನು ಮಾಡ್ಕೊಂಡಿದ್ದಾರೆ. ಮುಂದೆ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಒಟ್ಟು 2,500 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು CAC ಇವರ ಮೂಲಕ ಕ್ರಮ ವಹಿಸುವಂತೆ ಸರ್ಕಾರದ ಪತ್ರ ಸಂಖ್ಯೆ ದಿನಾಂಕ 13/9/2022ರಲ್ಲಿ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಗೆ ತಿಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಒಂದಂತೂ ಕ್ಲಿಯರ್ ಆಯಿತು, ಏನಪ್ಪ ಅಂತಂದರೆ 2,500 ಪೋಸ್ಟ್ಗಳನ್ನು ಅಪ್ರೂವಲ್ ಆಯಿತು. ಅದನ್ನು ಈಗ ಕಮಿಷನರ್ ಕಡೆ ಕೊಟ್ಟಿದ್ದಾರೆ. ಕಮಿಷನರ್ ಅವರು ಏನು ಮಾಡಬೇಕಂದ್ರೆ ಜಸ್ಟ್ ಇರ್ತಕ್ಕಂಥ ಹುದ್ದೆಗಳ ವರ್ಗೀಕರಣವನ್ನು ಮಾಡಿ ಅರ್ಜಿ ಆಹ್ವಾನಿಸಬೇಕು. ಅದು ಒಂದು ಹಂತ ಮಾತ್ರ ಬಾಕಿ ಇದೆ. ಇದರರ್ಥ ಮಾರ್ಚ್ನಲ್ಲಿ ನಾವೇನು ಮಾಡ್ಬೋದು, ಈ ನೇಮಕಾತಿ ಅಧಿಸೂಚನೆಯನ್ನು ನಾವು ಎಕ್ಸ್ಪೆಕ್ಟೇಷನನ್ನು ಮಾಡ್ಬೋದು ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಖಂಡಿತವಾಗಿ ಶಿಕ್ಷಕ ಮಿತ್ರರೇ, ಸೊ ಇದ್ರ ಬಗ್ಗೆ ತಾವು ಯಾವುದೇ ರೀತಿಯಾಗಿರ್ತಕ್ಕಂಥ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಖಂಡಿತವಾಗಿ ನಿಮ್ಮ ನೇಮಕಾತಿ ಪ್ರಕ್ರಿಯೆ ಏನಾಗ್ತದಪ್ಪ ಅಂತಂದ್ರೆ ಮಾರ್ಚ್ನಲ್ಲಿ ನಡೀತದ ಅಂತಕ್ಕಂಥ ಭರವಸೆ ನಮ್ಮದಾಗದ. ಹಾಗಾದ್ರೆ ಬಹಳ ಜನ ಎಷ್ಟಿತ್ತು ಡೌಟ್ ಇತ್ತು, ಎಷ್ಟು ಪೋಸ್ಟ್ ವೇಕೆಂಟ್ ಇದ್ದಾವೆ. ಇಲ್ಲಿ ಟೋಟಲ್ ನೋಡೋದಾದರೆ 10,184 ವೇಕೆಂಟ್ ಇದ್ದಾವೆ. ಬಟ್ ಅವರು ಇವಾಗ ಜಸ್ಟಾಗಿ ಏನು ಮಾಡ್ತಾ ಇದ್ದಾರೆ, 2,500 ಪೋಸ್ಟ್ಗಳನ್ನು ರಿಕ್ರೂಟ್ಗಳನ್ನು ಮಾಡ್ತಾ ಇದ್ದಾರೆ, ಭರ್ತಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ನೋಡುವ, ಫಸ್ಟ್ PCMದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ ಭೌತ ವಿಜ್ಞಾನ ಶಿಕ್ಷಕರಲ್ಲಿ 1,090 ಹುದ್ದೆಗಳು ಖಾಲಿ ಇದ್ದಾವೆ. ಎರಡನೇದು ನೋಡೋದಾದರೆ CBZ ಅಂದರೆ ಜೀವ ವಿಜ್ಞಾನ ಶಿಕ್ಷಕರಲ್ಲಿ 1,037. ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಟ್ಸ್ ಟೀಚರ್ ಕಲಾ ಶಿಕ್ಷಕರಿದ್ದಾರೆ. ಒಟ್ಟು 1,933 ಕಲಾ ಶಿಕ್ಷಕರ ಹುದ್ದೆಗಳು ನಮ್ಮ ರಾಜ್ಯದಲ್ಲಿ ಖಾಲಿ ಇದ್ದಾವೆ. ಇಂಗ್ಲೀಷ್ ಆಂಗ್ಲ ಭಾಷೆಯ ಹುದ್ದೆಗಳನ್ನು ನೋಡೋದಾದರೆ 1,530 ಹುದ್ದೆಗಳು ಖಾಲಿ ಇದ್ದಾವೆ. ಮುಂದೆ ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ಒಟ್ಟು 1,203 ಹುದ್ದೆಗಳು ಖಾಲಿಯಾಗಿದ್ದರೆ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಒಟ್ಟು ಹುದ್ದೆಗಳು ಖಾಲಿ 1,666. ಸೊ ಮುಂದೆ ಇತರೆ ಭಾಷೆಗಳು, ಅದು ಮರಾಠಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಉರ್ದು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಈ ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ 162 ಹುದ್ದೆಗಳು ಇತರೆ ಭಾಷೆಗಳು ಖಾಲಿ ಇದ್ದಾವೆ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳನ್ನು ನೋಡೋದಾದರೆ 1,500 ಹುದ್ದೆಗಳು ಖಾಲಿ ಇದ್ದಾವೆ. ಸ್ಪೆಷಲ್ ಟೀಚರ್ಸ್ ಇದೆ ವಿಶೇಷ ಶಿಕ್ಷಕರಲ್ಲಿ. ಸೊ ಅದು ಎಷ್ಟಿದಾವಪ್ಪ ಅಂದ್ರೆ 63 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಈ ಡಿಜಿಟಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಎಷ್ಟು ಇವಾಗ ಸದ್ಯ ರಿಕ್ರೂಟ್ ಬೇಕು ಅಂತಕ್ಕಂಥದ್ದನ್ನು ಆಯ್ದ DDPAಗಳಿಂದ ಏನು ಮಾಡ್ತಾರೆ, ಮಾಹಿತಿಯನ್ನು ತರಿಸಿಕೊಂಡು ತುರ್ತು ಎಷ್ಟು ತುಂಬಬೇಕು ಅನ್ನೋದನ್ನು ಸರ್ಕಾರದ ಮನಗಂಡು ಅಷ್ಟು ಹುದ್ದೆಗಳಿಗೆ ಅಂದರೆ 2,500 ನಂಬರ್ ಆಫ್ ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥ ಪ್ರೊಸೆಸನ್ನು ಮಾಡ್ತಾರೆ. ಸೊ ಇಷ್ಟು ಈ ಒಂದು ಅಧಿವೇಶನದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರದ ರೂಪ ಇತ್ತು. ಸೊ ನನಗನ್ನಿಸ್ತದೆ ಮಾರ್ಚ್ನಲ್ಲಿ ನಿಮ್ಮ ನೋಟಿಫಿಕೇಷನ್ ಆಗ್ತದೆ. ಏಪ್ರಿಲ್ ಮೇದಲ್ಲಿ ಖಂಡಿತವಾಗಿ ಅಥವಾ ಜೂನ್ ತಿಂಗಳಲ್ಲಿನೂ ಕೂಡ ನಿಮ್ಮ CE ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸಾಮಾನ್ಯ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಏನು ಕರಿತೀವಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಗಳು, ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತಾವೆ. ಸೊ ಮತ್ತೆ ಏನಾದರೂ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಇದ್ದರೆ ಮತ್ತೆ ನಿಮಗೆ ಶೇರ್ ಮಾಡ್ತೀನಿ. ವಿಡಿಯೋ ಲೈಕ್